ಅನ್ನೋದನ್ನ ಈಗಾಗಲೇ ಅನೇಕ ವಿಕಲಚೇತನರು ಸಾಧಿಸಿ ತೋರಿಸಿದ್ದಾರೆ. ಆದರೆ ಬಿಜಾಪುರ ಅಂಧ ವಿದ್ಯಾರ್ಥಿಗಳು ಮಾತ್ರ ಇದಕ್ಕಿಂತ ಸ್ವಲ್ಪ ಡಿಫರೆಂಟ್. ಯಾಕೆಂದ್ರೆ ಕಷ್ಟ ಸಾಧ್ಯವಾದ ಯೋಗವನ್ನ ಕಲಿಯಲು ಇವರು ಮುಂದಾಗಿದ್ದಾರೆ. ಹೀಗೆ ಇಲ್ಲಿ ಒಬ್ಬರನ್ನೊಬ್ಬರು ಕೈ ಹಿಡಿದುಕೊಂಡು ಸಾಕ್ತಿರೋದು ಅಂಧ ಮಕ್ಕಳು. ಇವರಿಗ್ಯಾರಿಗೂ ಕಣ್ಣು ಕಾಣಲ್ಲ, ಆದ್ರೂ ಅವರಿಗೆ ಹೊಸದನ್ನ ಕಲಿಬೇಕೆಂಬ ಉತ್ಸಾಹ. ಇದರಿಂದಾಗಿ ಈ ಅಂಧ ಮಕ್ಕಳು ಯೋಗ ಕಲಿಯಲು ಮುಂದಾಗಿದ್ದಾರೆ. ಬಿಜಾಪುರದ ಹರಳಯ್ಯ ಅಂಧಶಾಲೆಯ ಈ ವಿದ್ಯಾರ್ಥಿಗಳು 40ಕ್ಕೂ ಹೆಚ್ಚು ಯೋಗದ ವಿವಿಧ ಆಸನಗಳನ್ನ ಕಲಿತಿದ್ದಾರೆ. ವಿಶೇಷ ಅಂದ್ರೆ ಈ ವಿದ್ಯಾರ್ಥಿಗಳು ಮಾಡೋ ವಿವಿಧ ಆಸನಗಳು ಎಂತಹವರನ್ನ ದಂಗುಬಡಿಸುತ್ತೆ. ಅತ್ಯಂತ ಶಿಸ್ತುಬದ್ಧವಾಗಿ ಯೋಗ ಮಾಡೋ ಈ ವಿದ್ಯಾರ್ಥಿಗಳು ಈಗಾಗಲೇ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಶಸ್ತಿ ಕೂಡ ಪಡ್ಕೊಂಡಿದ್ದಾರೆ. ಉತ್ತರ ಕರ್ನಾಟಕ ಯೋಗ ಸಂಸ್ಥೆ ಶಿವಾನಂದ ಕೆಲಸರು 20 ದಿನ ಯೋಗವನ್ನು ಕಲಿಸಿದ್ದಾರೆ. ಅವರು ನನಗೆ ಕಣ್ ಕಾಣಿಸ್ಲದವ್ರು ಇನ್ನೂ ಯಾರು ಯೋಗ ಕಲಿಸಿದ್ದಿಲ್ಲ, ಅವ್ರಿಗೆ ಯೋಗ ಕಲಿಸಕ್ಕೆ ಬಂದಿದ್ದಾರೆ. ನನಗೆ 25ರಿಂದ 30 ಆಸನ ಬರ್ತಾವೆ. ಪಶ್ಚಿಮ ಉತ್ತಾಸನ, ಪಾರ್ಶ್ವ ದಂಡಾಸನ, ಹಸ್ತ ಪಾದಾಸನ, ಅರ್ಧಕಚ್ಚ ಚಕ್ರಾಸನ ಬರ್ತಾವೆ. ಬಿಜಾಪುರದಲ್ಲಿರೋ ಈ ಹರಳಯ್ಯ ಅಂಧಶಾಲೆಯಲ್ಲಿ 20ರಿಂದ 25 ವಿದ್ಯಾರ್ಥಿಗಳು ಪ್ರತಿನಿತ್ಯ ಯೋಗ ಕಲಿತಿದ್ದಾರೆ. ಇವರಿಗೆ ಶಿವಾನಂದ ಕೆಲೂರು ಎಂಬವರು ಯೋಗ ಕಲಿಸುತ್ತಿದ್ದಾರೆ. ಶಿವಾನಂದ ಯೋಗದಲ್ಲಿ ಸಾಕಷ್ಟು ಪರಿಣಿತಿ ಹೊಂದಿದ್ದು ದೇಶ ವಿದೇಶಗಳಲ್ಲಿ ನಡೆದ ಸ್ಪರ್ಧೆಗಳಲ್ಲಿ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಜೊತೆಗೆ ಹುಬ್ಬಳ್ಳಿಯಲ್ಲಿ ಉತ್ತರ ಕರ್ನಾಟಕ ಯೋಗ ಸಂಶೋಧನಾ ಸಂಸ್ಥೆಯೊಂದನ್ನು ಹುಟ್ಟುಹಾಕಿ ಅಂಧ ಮಕ್ಕಳಿಗೆ ಯೋಗ ಹೇಳಿಕೊಡುತ್ತಿದ್ದಾರೆ. ಇವರು ಟಚ್ ಆ್ಯಂಡ್ ಫೀಲ್ ಮೆಥಡ್ನೊಳಗೆ ಯೋಗಾನ ಕಲಿತಾರೆ. ಸ್ಪರ್ಶ ಜ್ಞಾನದಿಂದ ನಮ್ಮ ದೇಹದ ಅಂಗಾಂಗಗಳು ಹೆಂಗೆ ಅದಾವೆ, ಹೆಂಗೆ ಮಾಡ್ಬೇಕಂತ ಕಲಿತಾ ಇದ್ದಾರೆ. ಮತ್ತು ಇದನ್ನು ಕಲಿಯೋದ್ರಿಂದ ಅವರಲ್ಲಿ ಇರತಕ್ಕಂಥ ಮೌಢ್ಯಗಳು ಮತ್ತು ಅವರಲ್ಲಿ ಇರತಕ್ಕಂಥ ಅನಾರೋಗ್ಯದ ತೊಂದರೆ ಸತತವಾಗಿ అందరికీ ಕಾಡ್ತಾ ಇರುತ್ತೆ. ಅನಾರೋಗ್ಯ ಹೋಗಬೇಕು ಅನ್ನೋದ್ರ ಸಲುವಾಗಿ ಯೋಗ ಸೂಕ್ತವಾಗಿರೋದು ಅಂತಂದು ಯೋಗವನ್ನು ಕಲಿಸ್ತಾ ಇದ್ದೀವಿ. ಒಟ್ನಲ್ಲಿ ಅಂಧ ಮಕ್ಕಳು ತಾವ್ಯಾರಿಗಿಂತಲೂ ಕಡಿಮೆ ಇಲ್ಲ ಅಂತ ತೋರಿಸಲು ಹೊರಟಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆಯಬೇಕು ಅನ್ನೋ ಈ ವಿದ್ಯಾರ್ಥಿಗಳ ಉತ್ಸಾಹಕ್ಕೆ ನಾವು ಕೂಡ ಹಾರೈಸೋಣ. ಬಾಲಚಂದ್ರ, TV9, ಬಿಜಾಪುರ.